ಜನ ಅನ್ಕೊಂಡಿರೋದೇನಪ್ಪ ಅಂತ ಅಂದ್ರೆ ಫ್ಯಾಟ್ ಲಾಸ್ ಶೇಕ್ಸು, ಮಸಲ್ ಬಿಲ್ಡಿಂಗ್ ಶೇಕ್ಸು ಅಥವಾ ಮಾಸ್ ಗೇನರ್ಸ್ ಅಲ್ಲಿ ಸರ್ಟೈನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಆ ಒಂದು ಇಂಗ್ರೀಡಿಯೆಂಟು ನಿಮಗೆ ವೆಯ್ಟ್ ಗೇನ್ ಮಾಡೋಕ್ಕೆ ಅಥವಾ ಫ್ಯಾಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇದು ಕಂಪ್ಲೀಟ್ಲಿ ರಾಂಗು. ಆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ, ಎಷ್ಟು ಹೊಟ್ಟೆ ತುಂಬಿಸುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ಎಕ್ಸಾಂಪಲ್, ಫ್ಯಾಟ್ ಲಾಸ್ ಶೇಕ್ಸ್ ತಗೊಂಡ್ರೆ ಅರೌಂಡ್ 200 ಕ್ಯಾಲರೀಸ್ ಅಲ್ಲಿ ನಿಮಗೆ ಹೊಟ್ಟೆ ತುಂಬಿಸ್ಬಿಡ್ಬೇಕು. ಅದೇ ಮಸಲ್ ಗೇನಿಂಗ್ ಶೇಕ್ಸ್ ಅಲ್ಲಿ ಅರೌಂಡ್ 400 ಕ್ಯಾಲರೀಸ್ ಅಲ್ಲಿ ಪ್ರೋಟೀನ್ಸ್ ಮತ್ತಷ್ಟು ನ್ಯೂಟ್ರಿಯೆಂಟ್ಸ್ ಜೊತೆಗೆ ಹೊಟ್ಟೆ ತುಂಬಿಸ್ಬೇಕು. ಅದೇ ಮಾಸ್ ಗೇನರ್ ಶೇಕ್ಸ್ ಅಲ್ಲಿ 600 ಕ್ಯಾಲರೀಸ್ ಜೊತೆಗೆ ಹೊಟ್ಟೆ ತುಂಬದೆ ಇಟ್ಕೊಂಡಿರ್ಬೇಕು, ಇನ್ನಷ್ಟು ಫುಡ್ ತಿನ್ನೋ ಹಾಗೆ ಮಾಡಬೇಕು, ಅಷ್ಟೇ ಇರುತ್ತೆ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಅದು ಕೇವಲ ಫುಡ್ ಅಷ್ಟೇ, ಯಾವುದೋ ಒಂದು ಪೌಡರ್ ಅಲ್ಲ ಅಥವಾ ಕೆಮಿಕಲ್ ಅಲ್ಲ. ಈವನ್ ಕಾಂಬಿನೇಷನ್ ಆಫ್ ಫುಡ್ ಅಲ್ಲೂ ಇದು ವರ್ಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಹಾಲು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಜೊತೆಗೆ ಓಟ್ಸ್ ಏನೋ ಮಿಕ್ಸ್ ಮಾಡಿ ಕುಡಿತೀರಲ್ಲ, ಅದರಿಂದ ಅದೇ ಕಾಂಬಿನೇಷನ್ ಅಲ್ಲಿ ಇದ್ದಾಗಲೇ ನಿಮ್ಗೆ ಮಾಸ್ ಗೇನ್ ಆಗುತ್ತೆ ಅಂತ ಏನೂ ಇಲ್ಲ. ಅದ್ರೊಳಗೆ ಎಷ್ಟು ಕ್ಯಾಲರೀಸ್ ಇದೆ ಅಂತ ತಿಳ್ಕೊಬೇಕಷ್ಟೇ. ಆ ಬಾದಾಮಿ, ಗೋಡಂಬಿಲಿ ಇರೋಷ್ಟೇ ಕ್ಯಾಲರೀಸು 100 ಗ್ರಾಮ್ ಕಡಲೆ ಬೀಜದಲ್ಲಿದೆ, ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಸಾಕು. ಆಮೇಲೆ ಐಸೋಲೇಷನ್ ಅಲ್ಲಿ ತಿಂದ್ರು ಸಹ ನಡೆಯುತ್ತೆ, ಅಂದ್ರೆ ಸಪರೇಟ್ ಆಗಿ ಆ ಶೇಕ್ಸ್ ಮಾಡ್ಕೊಂಡೇ ಕುಡಿಬೇಕು ಅಂತ ಅಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರ, ಟೈಮ್ ಪಾಸ್ಗೆ ಅನ್ಬಿಟ್ಟು ಕಡಲೆ ಬೀಜ ತಗೊಂಡು ತಿಂದ್ರೆ ಅದ್ರಲ್ಲಿ ಕ್ಯಾಲರೀಸ್ ಆಡ್ ಆಗುತ್ತಲ್ಲ, ಸೊ ನೀವು ವೆಯ್ಟ್ ಗೇನ್ ಸಹ ಆಗ್ತೀರಾ. ಈ ಒಂದು ಸಿಂಪಲ್ ವಿಷಯನ ತಿಳ್ಕೊಂಡ್ಬಿಟ್ರೆ ನಿಮ್ ಫ್ಯಾಟ್ ಲಾಸ್ ಆಗಿರ್ಲಿ, ಮಸಲ್ ಬಿಲ್ಡಿಂಗ್ ಆಗ್ಲಿ ಫುಲ್ ಈಸಿ ಆಗೋಗುತ್ತೆ. ಅದಕ್ಕೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು 4000ಗೆ ನಾನೊಂದು ಫ್ಯಾಟ್ ಲಾಸ್ ಕೋರ್ಸ್ನ ಬಿಟ್ಟಿದ್ದೀನಿ. ಅದನ್ನ ಪರ್ಚೇಸ್ ಮಾಡಿ ನೀವು ಉಪಯೋಗಿಸ್ಕೊಬೋದು. ನಿಮ್ಮ ಫ್ಯಾಮಿಲಿಯವ್ರಿಗೂ ಹೆಲ್ಪ್ ಆಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ.